Exercise 11.4 8 question. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, a dome of a building is in the form of a hemisphere. ಆ ಡೂಮ್ ಬಂದ್ಬಿಟ್ಟು ಹೆಮಿಸ್ಫಿಯರ್ ಫಾರ್ಮ್ ಅಲ್ಲಿ ಇದೆ. ಓಕೆ, ನಾನೇನ್ ಮಾಡ್ತೀನಿ, ಈಗ ಹೆಮಿಸ್ಫಿಯರ್ ಹಾಕದೆ. ಓಕೆ, ಈಗ ಹೆಮಿಸ್ಫಿಯರ್ ಫಾರ್ಮ್ ಅಲ್ಲಿ ಇದೆ. ಫ್ರಮ್ ಇನ್ಸೈಡ್ ಇಟ್ ವಾಸ್ ವೈಟ್ ವಾಶ್ಡ್. ಓಕೆ, ಸೊ ಇನ್ಸೈಡ್ ಅಂದ್ರೆ ಲೈಕ್ ಈ ಗ್ರೀನ್ ಕಲರ್ ಎಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ, ಇಲ್ಲೆಲ್ಲ ವೈಟ್ ವಾಶ್ ಆಗಿದೆ, ನಥಿಂಗ್ ಪೇಂಟ್ ಆಗಿದೆ ಅಂತ ಅನ್ಕೊಳ್ರಿ. ಓಕೆ, ಸೊ ಇಲ್ಲೆಲ್ಲ ಏನ್ ಮಾಡಿದಾರೆ, ಅವರು ಪೇಂಟ್ ಮಾಡಿದ್ದಾರೆ. ಅವ್ರೇನು at the cost of rupees 4,989.60. ಓಕೆ, ಸೊ ಅದು ಕಾಸ್ಟ್ ಕೊಟ್ಟಿದ್ದಾರೆ. ಇಟ್ಸ್ ಕಾಸ್ಟ್ ಆಫ್ ವೈಟ್ ವಾಷಿಂಗ್ ಈಸ್ ₹20 per ಸ್ಕ್ವೇರ್ ಮೀಟರ್. ಅವ್ರು ಕೊಟ್ಟಿರೋದೇನು, ಓಕೆ ನಾನು ಈಗ ಬರೀತೀನಿ, ಮೀಟರ್ ಸ್ಕ್ವೇರ್ ರುಪೀಸ್. ಅವ್ರು ಕೊಟ್ಟಿರೋದೇನಂತಂದ್ರೆ ₹20 ಪರ್ ಅಂದ್ರೆ ಒನ್ ಸ್ಕ್ವೇರ್ ಮೀಟರ್ ಅಂದ್ರೆ ಒಂದೇ, 1 ಮೀಟರ್ ಸ್ಕ್ವೇರ್ ಅಂದ್ರೆ ಒಂದೇ. 1 ಮೀಟರ್ ಸ್ಕ್ವೇರ್ಗೆ ₹20 ಚಾರ್ಜ್ ಮಾಡ್ತಿದ್ರು. ಸೊ ಅವ್ರಿಗೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು ಪೇಂಟ್ ಹೊಡಿಯೋಕೆ? ಓಕೆ, ಸೊ ಎಷ್ಟಾಯ್ತು, 4,989.60 ಆಗಿದೆ. ಹಂಗಂದ್ರೆ ಎಷ್ಟು ಏರಿಯಾ ಅಂತ ಕಂಡುಹಿಡಿಬಹುದು, ಅಂದ್ರೆ ಈ ಇನ್ಸೈಡ್ ಪೇಂಟ್ ಮಾಡಿರೋ ಏರಿಯಾ ಕಂಡುಹಿಡಿಬಹುದು ನಾವು. ನಥಿಂಗ್ ಬಟ್ ಏರಿಯಾ ಪೇಂಟೆಡ್ ಅಂದ್ರೆ ಏರಿಯಾ ಪೇಂಟೆಡ್ ಇಲ್ಲ ವೈಟ್ ವಾಶ್ಡ್ ಎರಡು ಒಂದೇ. ಈಸ್ ನಥಿಂಗ್ ಬಟ್ ಏನು, CSA ಆಫ್ ಹೆಮಿಸ್ಫಿಯರ್. ಓಕೆ, ಸೊ ಅದು ಏರಿಯಾ ಕಂಡುಹಿಡಿದ್ರೆ ನಾವು CSA ಆಫ್ ಹೆಮಿಸ್ಫಿಯರ್ ಕಂಡುಹಿಡ್ದಂಗೆ. ಓಕೆ, ಯಾಕಂದ್ರೆ ಅವರು ಬೌಂಡ್ರಿಯಲ್ಲಿ ಮಾತ್ರ ಪೇಂಟ್ ಮಾಡಿರ್ತಾರೆ. ಈ ಪಾರ್ಟ್ ಎಲ್ಲ ಅವ್ರು ಪೇಂಟ್ ಮಾಡಲ್ಲ, ಹೌದಾ, ಇದು ಓಪನ್ ಇರುತ್ತೆ, ಹೌದಾ. ಸೊ ಇಲ್ಲಿ ಇಷ್ಟೇ ಗ್ರೀನ್ ಕಲರ್ ಪಾರ್ಟ್ ಮಾತ್ರ ಅವರು ಪೇಂಟ್ ಮಾಡಿರ್ತಾರೆ. ಸೊ ನಾನು ಇವಾಗ ಏನ್ ಏರಿಯಾ ಕಂಡುಹಿಡಿತೀನೋ ಆ ಏರಿಯಾ ಏನಿರುತ್ತೆ, CS ಆಫ್ ಹೆಮಿಸ್ಫಿಯರ್ ಇರುತ್ತೆ. ಸೊ ಏನ್ ಮಾಡಿ ಇವಾಗ ನಾವಿವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಏನಾಯ್ತು, x into 20 is equal to 1 into 4,989.60. okay, ಈಗ x is equal to, okay, so 4,989.60 into 20 ಕಡೆ ಬಂದ್ರೆ ಡಿವೈಡ್ ಬೈ 20 ಆಯ್ತು. ಓಕೆ, ಸೊ ಇವಾಗ ಕ್ಯಾನ್ಸಲ್ ಮಾಡಿದ್ರೆ 2 10 ಜಾ, ಓಕೆ, 2 2 ಜಾ 2 4 ಜಾ, ಓಕೆ, ಎಷ್ಟು ಉಳಿತು, 1 ಉಳಿತು, 2 9 ಜಾ, ಮತ್ತೆ 2 4 ಜಾ, ಮತ್ತೆ 1 ಉಳಿತು, 2 8 ಜಾ, ಓಕೆ, 2 0 ಜಾ. ಓಕೆ, ಸೊ ಇವಾಗ ಏನಾಯ್ತು, 2494.80 ಆಯ್ತು, ಡಿವೈಡೆಡ್ ಬೈ 10. ಈ ಡಿವೈಡ್ ಬೈ 10 ಅಂದ್ರೆ ಒಂದು ಪಾಯಿಂಟ್ ಹಿಂದಕ್ಕೆ ಹೋಗ್ಬೇಕು. ಸೊ ಒಂದು ಪಾಯಿಂಟ್ ಹಿಂದಕ್ಕೆ ಏನಾಗುತ್ತೆ, x is equal to 249.480 ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಏನು, ನಿಮಗೆ ಇದು ನಥಿಂಗ್ ಬಟ್ CS ಆಫ್ ಹೆಮಿಸ್ಫಿಯರ್ ಅಂತ ಗೊತ್ತಾಯ್ತು. ಓಕೆ, ಸೊ ಫಸ್ಟ್ ಕ್ವಶನ್ ಕಂಡುಹಿಡ್ಬಿಟ್ಟು ಇನ್ಸೈಡ್ ಸರ್ಫೇಸ್ ಏರಿಯಾ ಆಫ್ ದ ಡೂಮ್. ಓಕೆ, ಅದ್ರ ಆನ್ಸರ್ ಎಷ್ಟು, 249.480. ಓಕೆ, ಅವ್ರು ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅವರು ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏರಿಯಾ ಏನ್ ಬರ್ತೀವಿ, ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಸೊ ಇದು ನಮಗೆ ಗೊತ್ತಾಯ್ತು. ಓಕೆ, ಸೊ ನಥಿಂಗ್ ಬಟ್ CS ಆಫ್ ಹೆಮಿಸ್ಫಿಯರ್ ಗೊತ್ತಾಯ್ತು, ಫಸ್ಟ್ ಆನ್ಸರ್ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಆನ್ಸರ್ ಕಂಡುಹಿಡಿಯೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಈಗ ನನಗೆ ಏನ್ ಗೊತ್ತಾಯ್ತು, CS ಆಫ್ ಹೆಮಿಸ್ಫಿಯರ್ ಗೊತ್ತಾಯ್ತು. ಸೊ ಎಷ್ಟು, 249.480 ಅಂತ ಗೊತ್ತಾಯ್ತು. ಈಗ CS ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು, 2πr ಸ್ಕ್ವೇರ್ ಇಸ್ ಈಕ್ವಲ್ ಟು 249.480. ಈಗ ಏನ್ ಮಾಡ್ತೀನಿ, R ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, ಇನ್ನು ಉಳಿದಿದ್ದೆಲ್ಲ ಏನ್ ಮಾಡ್ತೀನಿ ನಾನು, ಓಕೆ, ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. 249.480 ಡಿವೈಡೆಡ್ ಬೈ 2π ಅಂತ ಬರ್ಕೊಂತೀನಿ. ಓಕೆ, ಸೊ ಏನಾಗುತ್ತೆ ನೀವೇ ನೋಡ್ರಿ, R ಸ್ಕ್ವೇರ್ ಇಸ್ ಈಕ್ವಲ್ ಟು 249.480 divided by 2 into pi ಅಂದ್ರೆ 22 divided by 7. ಸೊ ಏನಾಗುತ್ತೆ ಇಲ್ಲಿ, R square is equal to 249.480. ಓಕೆ, 2 into 2 2 into 22 ಕೆಳಗಡೆ ಇರುತ್ತೆ, ಈ ಡಿವೈಡ್ ಬೈ 7 ಇರೋದು ಮೇಲೆ ಹೋದ್ರೆ ಏನಾಗುತ್ತೆ, ಇದು ಮೇಲೆ ಹೋದ್ರೆ ಇದು 7/1 ಆಗುತ್ತೆ. ಓಕೆ, ಸೊ ಇವಾಗ ಕ್ಯಾನ್ಸಲ್ ಮಾಡೋಣ. 2 1 ಜಾ 2 1 ಜಾ 2 2 2 ಜಾ 4 2 4 ಜಾ 8 ಇದು 1 ಉಳಿತು, 2 7 ಜಾ 14
2 4 8 0 ಆಯ್ತು. ಓಕೆ 124.740 ಆಯ್ತು. ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 11 ಜಾ, ಓಕೆ ಮತ್ತೆ ಏನಾಗುತ್ತೆ 2 6 ಜಾ, ಓಕೆ ಆಮೇಲೆ 2 6 ಜಾ, 2 2 ಜಾ 0.23 ಜಾ, 1 ಉಳಿತು 2 7 ಜಾ 2 0 ಜಾ. ಸೊ ಈಗ ಏನು ಉಳಿತು ಇಲ್ಲಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 62.3730 ಆಗುತ್ತೆ. ಹೌದಾ? ಡಿವೈಡೆಡ್ ಬೈ 11 ಇಂಟು 7. ಓಕೆ ಈಗ 11 ಟೇಬಲ್ ಅಲ್ಲಿ ಹೋಗುತ್ತಾ ಚೆಕ್ ಮಾಡೋಣ. 11 5 ಜಾ 50.7 ಉಳಿತು, 73 ಆಯ್ತು. 11 6 ಜಾ 66, ಓಕೆ 9 ಉಳಿತು. 11 8 ಜಾ 88. ಈಗ ಕ್ಯಾನ್ಸಲ್ ಆಗುತ್ತೆ ಚೆಕ್ ಮಾಡೋಣ ಒಂದ್ಸರಿ. ಈಗ ನೀವೇ ನೋಡ್ರಿ ಇಲ್ಲಿ 11 5 ಜಾ 55, ಎಷ್ಟು ಉಳಿತು 7 ಉಳಿತು 73. 11 6 ಜಾ 11 6 ಜಾ ನಿಮಗೆ 66 ಆಗುತ್ತೆ. 73 ಇತ್ತು 7 ಉಳಿತು. 11 7 ಜಾ 77, ಇದು 0. ಓಕೆ ಸೊ ಈಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು 5.670 ಇಂಟು 7. ಓಕೆ ಈಗ ಮಲ್ಟಿಪ್ಲೈ ಮಾಡಿ 700 7 7 ಜಾ 49, 4 ಕ್ಯಾರಿ 7 6 ಜಾ 42 ಪ್ಲಸ್ 4 42 ಪ್ಲಸ್ 4 46 ಆಯ್ತು. 7 5 ಜಾ 35 ಪ್ಲಸ್ 4 39. ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ 1 2 3 ನಂಬರ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಓಕೆ ಸೊ ಇದನ್ನ 690 ಅಂದ್ರೂ ಒಂದೇ, 39.69 ಅಂದ್ರೂ ಒಂದೇ. ಓಕೆ ಸೊ ಈಗ ಏನಾಗುತ್ತೆ ಆರ್ ಇಸ್ ಈಕ್ವಲ್ ಟು ರೂಟ್ 39.69. ಓಕೆ ಇದನ್ನ ನಾವೇನ್ ಮಾಡೋಣ, ಈ ರೂಟ್ ನ ಡಿವಿಷನ್ ಮೆಥಡ್ ಇಂದ ಕಂಡಿಡಿಯೋಣ. ಓಕೆ ಸ್ಕ್ವೇರ್ ರೂಟ್ ನ ಡಿವಿಷನ್ ಮೆಥಡ್ ಇಂದ ಕಂಡಿಡಿಯೋಣ. 39.69. ಸೊ ಡಿವಿಷನ್ ಮೆಥಡ್ ಅಂದ್ರೆ 2 ನಂಬರ್ಸ್ ಗ್ರೂಪ್ ಮಾಡ್ಬೇಕು ಈ ಕಡೆ ಸೈಡ್ ಇಂದ. ಸೊ ಏನು ಪರ್ಫೆಕ್ಟ್ ಸ್ಕ್ವೇರ್ ಏನು 39 ಹತ್ರ 36, 6 6 36. ಓಕೆ 9 6 ಹೋದ್ರೆ 3 ಹೋಗಿ ಇವೆರಡು ನಂಬರ್ ಕೆಳಗಡೆ ಬರುತ್ತೆ 369. ಈಗ ಇಲ್ಲಿ ಏನ್ ಹಾಕಿರೋ ಅದೇ ನಂಬರ್ ಹಾಕ್ಬೇಕು. 6 + 6 12. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ನಂಬರ್ ಬರೀತಿರಲ್ಲ ಇಲ್ಲಿ ಕೂಡ ಅದೇ ನಂಬರ್ ಬರಿಬೇಕು. ನಿಮ್ಗೆ ಎಷ್ಟು ಬೇಕು ಇಲ್ಲಿ 9 ಬೇಕು. ಸೊ ನಾನೇನ್ ಮಾಡ್ತೀನಿ ಅಲ್ಲಿ 3 ಹಾಕ್ತೀನಿ, ಇಲ್ಲಿ ಕೂಡ 3 ಹಾಕ್ತೀನಿ. ಅವಾಗ ಮಲ್ಟಿಪ್ಲೈ ಮಾಡಿದ್ರೆ 3 3 ಜಾ 9, 3 2 ಜಾ 6, 3 1 ಜಾ 3. ಸೊ ಇಲ್ಲಿ 3 ಆಗ್ಬೇಕು, ಇಲ್ಲಿ 3 ಆಗ್ಬೇಕು. ಏನಾಗುತ್ತೆ 369 ಆಗುತ್ತೆ. ಓಕೆ ಸೊ ಇಲ್ಲಿ 13 6 6 ಜಾ 36 ಆದ್ಮೇಲೆ ಇಲ್ಲಿ 20 ಇತ್ತು ತಾನೆ, ಸೊ 20 ಇಲ್ಲಿ ಬರುತ್ತೆ. ಸೊ ಎಷ್ಟಾಯ್ತು ರೇಡಿಯಸ್ ಬಂದ್ಬಿಟ್ಟು 6.3 ಬರುತ್ತೆ. 6.3. ಓಕೆ ಸೊ ಮೀಟರ್ ಬರುತ್ತೆ. ಯಾಕಂದ್ರೆ ಅವ್ರು ಮೀಟರ್ ಸ್ಕ್ವೇರ್ ಅಲ್ಲಿ ಕೊಟ್ಟಿದ್ರು, ರೇಡಿಯಸ್ ಬಂದು ಮೀಟರ್ ಆಯ್ತು. ರೇಡಿಯಸ್ ಬಂದು 6.3 ಮೀಟರ್ ಆಯ್ತು. ಓಕೆ ಸೊ ನಾನು ಇಲ್ಲಿ ವ್ಯಾಲ್ಯೂ ಬರ್ಬಿಡ್ತೀನಿ. ರೇಡಿಯಸ್ ಬಂದ್ಬಿಟ್ಟು 6.3 ಮೀಟರ್. ಓಕೆನಾ? ಈಗ ಏನ್ ಮಾಡ್ತೀನಿ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನಾವೇನ್ ಕಂಡಿಬೇಕು ವಾಲ್ಯೂಮ್ ಆಫ್ ಏರ್ ಇನ್ಸೈಡ್ ದ ಡೋಮ್. ಓಕೆ ಸೊ ಏನ್ ಕೇಳ್ತಾರೆ ವಾಲ್ಯೂಮ್ ಆಫ್ ಏರ್ ಇನ್ಸೈಡ್ ದ ಡೋಮ್. ಇನ್ಸೈಡ್ ದ ಡೋಮ್ ಅಂದ್ರೆ ನಥಿಂಗ್ ಬಟ್ ಏನು ಇದಿಷ್ಟರಲ್ಲಿ ಎಷ್ಟು ವಾಲ್ಯೂಮ್ ಆಫ್ ಏರ್ ಇರುತ್ತೆ ಅಂದ್ರೆ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಕಂಡಿ ಅಂತ ಅರ್ಥ. ಸೊ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಂತ ಅರ್ಥ. ಸೊ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು 2/3 πr ಕ್ಯೂಬ್. ಓಕೆ ಸೊ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2/3 ಇಂಟು 22/7. ಓಕೆ ರೇಡಿಯಸ್ ಬಂದ್ಬಿಟ್ಟು 6.3 ಇಂಟು 6.3 ಇಂಟು 6.3. ಈ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 2 ಜಾ 3 1 ಜಾ 2.1 ಆಯ್ತು. 7 ಇಂದ ಕ್ಯಾನ್ಸಲ್ ಮಾಡಿದ್ರೆ 7 ಟೇಬಲ್ ಅಲ್ಲಿ 6 ಹೋಗಲ್ಲ, 0 ಬರೀತೀನಿ. ಓಕೆ ಪಾಯಿಂಟ್ ಅವಾಗ ಇದೇನಾಗುತ್ತೆ 63 ಆಗುತ್ತೆ. 7 9 ಜಾ 63. ಓಕೆ ಈಗ ಮುಂದೆ ಏನು ಕ್ಯಾನ್ಸಲ್ ಆಗಲ್ಲ, ಈಗ ಉಳಿದಿದ್ದು ಬರೀತೀನಿ ನನಗೆ. ಓಕೆ ಈಗ ಏನ್ ಉಳಿತು 2 ಇಂಟು 22 ಎಷ್ಟಾಗುತ್ತೆ 22 2 ಜಾ 44 ಆಗುತ್ತೆ. ಇಂಟು 2.1 ಇಂಟು 0.9 ಇಂಟು 6.3. ಓಕೆ ಇಷ್ಟು ಉಳಿತು. ಈಗ ನಾವೇನ್ ಮಾಡೋಣ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋಣ. ಓಕೆ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ.
ಈಗ ಇವ್ರಿಬ್ಬರು ಮಲ್ಟಿಪ್ಲೈ ಮಾಡೋಣ. ಓಕೆ, 21 4 ಏನಾಗುತ್ತೆ, 21 4 404 4 2 8 84 ಆಗುತ್ತೆ. ಓಕೆ, ಸೊ 84 ಆಗುತ್ತೆ. ಮತ್ತೆ 21 4 84 ಪ್ಲಸ್ 8 84 ಪ್ಲಸ್ 8 ಎಷ್ಟಾಗುತ್ತೆ, 92 ಆಗುತ್ತೆ. ಸೊ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು, ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ 92.4 ಆಗುತ್ತೆ. ಮತ್ತೆ ಈಗ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡ್ತೀನಿ. 9 3 27. ಓಕೆ, 9 6 54 54 ಪ್ಲಸ್ 2 56. ಇಲ್ಲಿ 2 ನಂಬರ್, ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಏನ್ ಮಾಡ್ಬೇಕು, 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಇದು ನಥಿಂಗ್ ಬಟ್ 92.4 ಇಂಟು 5.67 ಆಯ್ತು. ಓಕೆ, ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 92.4 ಇಂಟು 5.67. ಏನಾಯ್ತು, 7 4 28, 7 2 14 ಪ್ಲಸ್ 2 16, 7 9 63 ಪ್ಲಸ್ 1 64 ಆಗುತ್ತೆ. ಪ್ಲಸ್ 6 ಇಂದ ಮಲ್ಟಿಪ್ಲೈ ಮಾಡೋದು. 6 4 24, 2 ಕ್ಯಾರಿ, 6 2 12 ಪ್ಲಸ್ 2 15, 6 9 54 ಪ್ಲಸ್ 1 55 ಆಗುತ್ತೆ. ಓಕೆ, ಮತ್ತೆ 2, ಈ 5 4 20, 2 ಕ್ಯಾರಿ, 5 2 10 ಪ್ಲಸ್ 2 12 ಆಯ್ತು. 5 9 45 ಪ್ಲಸ್ 1 46 ಆಯ್ತು. ಈಗ ಉಳಿದೇನು 8, 6 ಪ್ಲಸ್ 4 10, 4 ಪ್ಲಸ್ 4 8 ಪ್ಲಸ್ 1 9, 5 ಪ್ಲಸ್ 6 11, 11 ಪ್ಲಸ್ 2 13, 1 ಕ್ಯಾರಿ, 5 ಪ್ಲಸ್ 6 11 ಪ್ಲಸ್ 1 12 ಆಯ್ತು. 4 ಪ್ಲಸ್ 1 5. ಈಗ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇರಬೇಕು, 1 2 3, 3 ನಂಬರ್ ಆದ್ಮೇಲೆ ಪಾಯಿಂಟ್ ಇರಬೇಕು, 1 2 3. ಸೊ ಆನ್ಸರ್ ಎಷ್ಟು ಬರುತ್ತೆ, 523.908. ಅವ್ರ ರೇಡಿಯಸ್ ಏನ್ ಕೊಟ್ಟಿದ್ರು, 6.3 ಮೀಟರ್. ಮೀಟರ್ ಅಲ್ಲಿ ಕೊಟ್ಟಿದ್ರು. ಸೊ ನಾವು ವಾಲ್ಯೂಮ್ ಏನ್ ಬರೀಬೇಕು, ಅವ್ರು ಮೀಟರ್ ಅಲ್ಲಿ ಕೊಟ್ರೆ ವಾಲ್ಯೂಮ್ ನಾವು ಮೀಟರ್ ಕ್ಯೂಬ್ ಅಂತ ಬರೀಬೇಕು. ಅವ್ರು ಸೆಂಟಿಮೀಟರ್ ಕೊಟ್ಟಿದ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.